ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನು ಹೇಳ್ಬೇಕಂದ್ರೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೊತ್ತಲ್ಲ ಏನು ಹೇಳಿ, ಕಾರ್ತಿಕ್ ಗೌಡ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ಸಪೋರ್ಟ್ ಮಾಡಿ. ಇವತ್ತೇನು ಸ್ಪೆಷಲ್ ಅಂದರೆ ಗೊತ್ತಿಲ್ವಾ ನಿಮಗೆ? A few moments later. ಇದೇ ಸ್ಪೆಷಲ್. ಏನಂದರೆ ಇವತ್ತು ನಮ್ಮ ಖುಷಿ ಜೊತೆ ಇವತ್ತು ಡೇ ಫುಲ್ ಇದ್ದು ಡೇ ಎಲ್ಲ ಔಟಿಂಗ್ ಮಾಡಿ, ಏನಂದ್ರೆ ಡೇ ಔಟಿಂಗ್ ಮಾಡಿ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಫುಲ್ ಎಂಜಾಯ್ ಮಾಡಿಕೊಂಡು. ನಂಗೆ ಇಂಗ್ಲೀಷ್ ಬರಲ್ಲ, ನಮ್ಮ ಖುಷಿ ಹೇಳ್ತಾರೆ ಕೇಳಿ. ಹೇಳಿ. ಅಷ್ಟೇ ಅಷ್ಟೇ ಅಷ್ಟೇ. ಏನಂದರೆ ನಾನು ಅಷ್ಟೇ ಮಾಡಿರಲಿಲ್ಲ, ಅದಕ್ಕೆ ಇಲ್ಲಿ ಎಲ್ಲ ಕೆಫೆ ಕರ್ಕೊಬಿಡ್ತಾರೆ. ಇದು ಫೇಮಸ್ ಅಂತೆ, ಇವ್ರ ಫೇವ್ರೆಟ್ ಜಾಗ, ಅದಕ್ಕೆ ಯಾವಾಗಲೂ ಇಲ್ಲೇ ಬಂದು ತಿನ್ನಕ್ಕೆ ಬರ್ತಾರೆ. ಆದರೆ ಇವತ್ತು ಕ್ಲೋಸ್ ಆಗಿಬಿಟ್ಟಿದೆ ಅಂದ್ಕೊಂಡೆ, ಅದೇ ಕ್ಲೋಸ್ ಆಗಿಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕಾರ್ ಓಡಿಸ್ತೀರಾ? ಹೊಡ್ಸಲ್ವಾ? ಹೇಳ್ಕೊಡಿ ಅಂತ ಕೊಡೋದೇ ಇಲ್ಲ, ಭಯ ಜಾಸ್ತಿ. ಒಂದು ವರ್ಷದಿಂದ ಹೇಳ್ತಿದ್ದೀನಿ ಹೇಳ್ಕೊಡಿ ಅಂತ. ಒಂದು ವರ್ಷದಿಂದನಾ? ನನ್ನ ಕೇಳಿಲ್ಲ ನೋಡಿ. ಚೆನ್ನಾಗಿ ರೆಡಿ ಆಗಿ ಬರ್ಬೇಕಂದ್ರೆ ಏನು ಹೇಳ್ತೀರಾ? ಏನು ಹೇಳಲ್ಲ. ಏನು ಇಷ್ಟ ಇಲ್ಲಿ ನಿಮ್ಗೆ? ನಮಗೆಲ್ಲ ಗೊತ್ತಾಗೋಯ್ತು. ಕೆಫೆನಾ? ಕೆಫೆಲಿ ಯಾರ ಅಂಕಲ್ ಇಷ್ಟ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಕೆಫೆಲಿ ಏನು ಇಷ್ಟ? ಕೆಫೆಯಲ್ಲಿ ಜೋರಾಗಿ ಮಾತಾಡಿ. ಚೇರ್ ಇಷ್ಟ, ಕುತ್ಕೊಳ್ಳೋ ಜಾಗ ಇಷ್ಟ, ಹಾಂ. ಆಮೇಲೆ ಲೈಟ್ ಟೈಮ್ ಮೈಸೂರು ಕಾಫಿ ಎಲ್ಲ ನೋಡ್ಕೊಬಿಡಿ. ಏನದು? ಬಾದಾಮ್, ಹಾಟ್ ಬಾದಾಮ್ ಮಿಲ್ಕ, ಹಾಟ್ ಕೋಲ್ಡ್ ಬಾದಾಮ್. ಇದು ಆಕ್ಚುಲಿ ಚೆನ್ನಾಗಿರೋದು. ಕಾರ್ತಿಕ್ ಅವರು ಬಾದಾಮ್ ಮಿಲ್ಕ್ ತಗೊಂಡು ಬರಕ್ಕೆ ಹೋಗಿದ್ದಾರೆ. ಸೊ ವೆಯ್ಟ್ ತೋರಿಸ್ತೀನಿ. ಹಾಟ್ ಬಾದಾಮ್ ಮಿಲ್ಕ್. ನಾನು ಸರ್ವರ್ ಅಲ್ಲ. ನಿಮಗೋಸ್ಕರ ಇದೆಲ್ಲ ಜಾತ್ರೆ ಜಾತ್ರೆನ ಇದು? ಮಿನಮಿನ ಅನ್ಸ್ಕೊಂಡು ಮಿನಮಿನ ಇದು ಜಾತ್ರೆ ಅಂತ. ಬ್ರ್ಯಾಂಡೆಡ್ಗೆಲ್ಲ ಬೆಲೆನೇ ಇಲ್ಲ. ನಿಮಗೆ ಬನ್ನಿ ಇಷ್ಟೊಂದು ನಾಚ್ಕೊತಾರೆ. ಬಾದಾಮ್ ಮಿಲ್ಕ್ ಕುಡಿಯೋಣ. ಕೊಡ್ಬಿಟ್ಟೆ ಅಡ್ಜಸ್ಟ್ ಮಾಡ್ಬೇಕು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸುಡ್ತೇನೆ, ಎತ್ತಲಿಕ್ಕೆ ಆಗ್ತಿಲ್ಲ ನನಗೆ. ಎಲ್ಲ ಬರ ಎಲ್ಲ ಹೋಗೋಣ? ಕಮೆಂಟ್ ಮಾಡಿ. ಹಾಗಾದ್ರೆ ಕಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಎಲ್ಲಿಗೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಮೈಸೂರಲ್ಲಿ. ಕಮೆಂಟ್ ಮಾಡಿ. ಹಾಂ. ಹೇಳಿ ಏನಾದ್ರು. ಈಗ ಎಲ್ಲ ಬರೀ ಇದೇ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಬಂದರೆ ಸಾಕು, ಎಲ್ಲೋಗೋಣ ಅನ್ನೋದ್ರಲ್ಲಿ ಅರ್ಧ ದಿನ ಮುಗ್ದೋಗಿರುತ್ತೆ. ಅಂದರೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಕ್ಯಾಮ್ರಾಮನ್ ಯಾರಿಲ್ಲ. ಕ್ಯಾಮ್ರಾಮ್ಯಾನ್ ನಾನೇ. ಕ್ಯಾಮ್ರಾಮನ್ ಜಲ್ದಿ ಫೋಟೋ. ಇನ್ನೊಂದೇನು ಗೊತ್ತಾ, ಇವ್ರು ಫೋಟೋಗ್ರಾಫರು ನಾನೇ, ಎಡಿಟರು ಇವರೇ, ಹೌದು. ಕೊಲಾಬ್ರೇಟರು ನಾನೇ, ಪ್ರಮೋಟರು ನಾನೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಮೈಸೂರಲ್ಲಿ ಇದ್ದವ್ರಿಗೆ ಮೈಸೂರಲ್ಲಿ ಯಾವ್ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಎಲ್ಲಿಗೆ ಕರ್ಕೊಂಡೇ ಹೋಗಲ್ಲ. ನಾನು ಮೈಸೂರಲ್ಲ ಫ್ರೆಂಡ್ಸ್. ಆ ಊರವ್ರನ್ನೆಲ್ಲ ನಂಬಿ. ಇವ್ರದ್ದು ಯಾವ ಊರು ಗೊತ್ತಾ? ಅಬುದಾಬಿ ಹತ್ರ. ಅಬುದಾಬಿಲಿ ಯಾವುದು? ಅಬುದಾಬಿ ಲಬ್ಬಿದ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. A few minutes later. ಇವತ್ತು ನಾವು ಎಲ್ಲಿ ಬಂದಿದ್ವಿ ಅಂದರೆ, ಈಗ ಸನ್ ಫಿಲೋಮಿನಾ ಚರ್ಚ್. ಏನಿಲ್ಲ, ಜೀಸಸ್ ಹಲ್ಲೆಲೂಯಾ. ಏನಿದು? ಏನಂತ ಕೇಳ್ಕೊಂಡ್ರಿ? ಇಲ್ಲಿ ಏನು ಕೇಳ್ಕೊಳಕ್ಕಾಗಲ್ಲ. ಸುಮ್ಮನೆ ನೋಡೋದು, ಏನೋ ಒಂದು ಪ್ರೇ ಮಾಡೋದು ಅಷ್ಟೇ. ಹಂಗೆ ಒಂದೇ ಗೊತ್ತಿರೋದು, ಏನು? ದೇವರೇ ಒಳ್ಳೇದು ಮಾಡಪ್ಪ. ನಂದು ಅದೇ ಅಷ್ಟೇ. ಕಾಲು ಸುತ್ತ
ಸುಡ್ತೈತೆ ಅರೆ ಏನು ಮಾಡಬೇಕು ನೋಡ್ಕೊಬಿಡಿ ಎಲ್ಲ ಒಂದ್ಸರಿ ಮೈಸೂರಿಗೆಲ್ಲ ಬಂತು. ಮೈಸೂರಲ್ಲಿ ಇವಾಗ ಫಸ್ಟ್ ಟೈಮ್ ಬಂದಿರೋದು ನಾನು. ನಂದು ಸೆಕೆಂಡ್ ಟೈಮ್. ನಂದು ಫಸ್ಟ್ ಟೈಮ್ ಮೈಸೂರಲ್ಲಿ ಮೈಸೂರು ಬೇಜಾನ್ ಸಲ ಬಂದಿರ್ತೀವಿ, ಅದು ಇಲ್ಲಿ ಬಂದೇ ಇರಲಿಲ್ಲ. ಇವ್ರ ಜೊತೆ ಇದಕ್ಕೆ ಬರ್ತಾರೆ. ಎಷ್ಟು ಜನ ನೋಡಿರಲ್ಲ ಇದನ್ನೆಲ್ಲ. ನಾವು ಒಂದ್ಸಲಿ ಬೇರೆ ತೋರಿಸ್ಬೇಕಾ, ಏನಾರ ಹೊಸ ಪ್ಲೇಸ್ಗೆ ಹೋಗಿ ಹೊಸ ಥರ ಇರೋದನ್ನ ತೋರಿಸ್ಬೇಕು. ನೋಡಿರೋದನ್ನ ಎಷ್ಟು ಸಲ ನೋಡ್ತೀರಾ? ಯಾವ ಪ್ಲೇಸ್ ಬೇಕಂತ ಕಾಡಿ ಅಲ್ಲಿಗೆ ಹೋಗ್ತೀವಿ. ಓ ಆಮೇಲೆ ಅವ್ರು ಹೇಳ್ತಾರೆ ಸುಡ್ಗಾಡ್ ಹೋಗ್ಬಿಡು ಅಂತ ಕಾಮೆಂಟ್ ಮಾಡಿ. ಅಂದ್ರೆ ಅವ್ರಿಗೆ ಹೋಗ್ದಿರೋ ಜಾಗಕ್ಕೆ ಹೇಳ್ತಾರೆ. ಹಾಂ, ಮೈಸೂರಲ್ಲಿ ಯಾವ್ದಾದ್ರು ವಿಸಿಬಲ್ ಆಗಿರೋ ಪ್ಲೇಸಸ್, ಚೆನ್ನಾಗಿರೋ ಪ್ಲೇಸಸ್ ಇದ್ರೆ ಹೇಳಿ, ನಾನು ಹೋಗಿ ನೋಡ್ಕೊಬರ್ತೀನಿ. ನಾನು ನೋಡಿಲ್ವಲ್ಲ ಮೈಸೂರು, ನಂಗೆ ಗೊತ್ತಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಬೇರೆ ಇಲ್ಲ, ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ, ಫುಲ್ಲು ಬಿಟ್ಟು. ಈ ಟೈಮಲ್ಲೆಲ್ಲ ಬರಬಾರ್ದು. ಬಿಕಾಸ್ ಇವತ್ತು ಸಂಡೇ, ಅದಕ್ಕೆ ಎಲ್ಲ ತುಂಬ ಜನ ಇದ್ದಾರೆ. ಸಂಡೇ ದಿವಸ ದೇವಸ್ಥಾನಕ್ಕೆ ಬರ್ಬೇಕು. ಯಾವ ದೇವಸ್ಥಾನಕ್ಕೆ? ಈ ದೇವಸ್ಥಾನ. ಯಾವ ದೇವಸ್ಥಾನ? ಈ ದೇವಸ್ಥಾನ ಹೆಸರೇನು? ಸನ್ ಫಿಲೋಮಿನಾ ಚರ್ಚ್. ಇವ್ರಿಗೆಲ್ಲ ಕರೆಕ್ಟಾಗೆಲ್ಲ ಗೊತ್ತು, ನಮ್ಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದು. ಇದನ್ನ ಮಾಡಿದ್ಬಿಟ್ಟು ಹಾಂ ಬೇಡ ಬೇಡ ಇರೋ ಒಂದು ಕನ್ನಡನೇ ಹಾಕೊಳ್ಳೋಕ್ಕಾಗ್ತಲ್ಲ. ಇನ್ನು ಅದನ್ನು ಎಲ್ಲಿಂದ ಹಾಕೋದು? ಕ್ಯಾಮ್ರಾ ಮೇಲೆ ಇಟ್ಕೊಳ್ಬೇಕು. ಹಾಂ ಸರಿ, ನೆಕ್ಸ್ಟ್ ಎಲ್ಲೋಗೋಣ? ಎಲ್ಲೋಗೋಣ ಎಲ್ಲೋಗೋಣ? ಎಲ್ಲೋಗೋಣ ಇವ್ರು 5 ಜನ ನಿಮ್ಗೆ ಎಲ್ಲೋಗೋಣ? ನಾನು ಹೈಟ್ ಡೈಲಿ ಹೀಲ್ಸ್ ಹಾಕೊಂಡು ಬರ್ತಿದ್ದೆ. ಹೋಗಿ ಪಾಪ ಇವ್ರು ಸ್ವಲ್ಪ ಹೈಟ್ ಕಾಣಿಸ್ತೆ ಅಂತ ಇವತ್ತು ಹೀಲ್ಸ್ ಹಾಕೊಂಡು ಬರ್ತಿಲ್ಲ ಅಷ್ಟೇ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಓ, ಐಸ್ ಕ್ರೀಮ್ ಬೇಕಾ ನಿಮಗೆ? ಕಾರ್ನರ್ ಹೌಸಲ್ಲಿ ಯಾವ್ದು ಬೇಕು? ಫೇವ್ರೇಟ್ ಯಾವ್ದು ನಿಮಗೆ? DBC. ಏನು ತಗೊಳ್ಳೋದು? DBC ಬೇಕಾ? ಕಾರ್ನರ್ ಹೌಸಲ್ಲಿ DBC ತಿನ್ನಬೇಕು ಅಂತ ರೀಲ್ಸಲ್ಲೆಲ್ಲ ಫೇಮಸ್. ನಾವು ತಿನ್ನೋಣ ಅಂತ ಬಂದಿದ್ವಿ. ಎಲ್ಲಿ ಅವ ಅಂಕಲ್? ಬನ್ನಿ ಇಟ್ಕೊ. ಅಷ್ಟೇ. ನಮ್ಮ ಖುಷಿಯವರು ನನಗೋಸ್ಕರ ತಂದಿದ್ದಾರೆ. ಏನೇನಿದು? ಏನ್ರಿ ಇಷ್ಟೊಂದೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ? ಒಂದೇ ಒಂದು ತಂದು. ಏನೇನಿದು? ಬಿಸ್ಲಸ್ ವೆಜ್ಗೆ. ಕರೆಕ್ಟ್ ಕರೆಕ್ಟ್. ಓಕೆ ಓಕೆ. ನಮ್ಮ ಖುಷಿ ನನಗೋಸ್ಕರ ಎಷ್ಟೊಂದೆಲ್ಲ ಕೊಡಿಸ್ತವ್ರೆ. ನಾನು ಅಡುಗೆ ಮಾಡಿದ್ದೀನಿ, ಇವ್ರದ್ದೇ ಇದು, ನೋಡ್ಕೊಬಿಡಿ. ಇಲ್ಲಿ ಬಂದು ತಿನ್ಕೊಬಿಡಿ ಎಲ್ಲ. ನನಗೋಸ್ಕರ ಇಷ್ಟೊಂದು ಕೊಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಎಲ್ಲಿ ಬಂದ್ರಿ ಹುಡುಗಿರು ಸ್ನ್ಯಾಪ್ ಹಾಕೋದು ಬಿಡಲ್ಲ ನೋಡಪ್ಪ. A few inches later. ಇದೀಗ ಚೆನ್ನಾಗಿರುತ್ತೆ. ಚೆನ್ನಾಗಿದ್ದಲ್ವ? ನೋಡಿ, ಹಿಂಗೆ ಅವಾಗ ಅವಾಗ ತಿನ್ನಿಸ್ತಾ ಇರಬೇಕು. ಹೊಟ್ಟೆ ತುಂಬ ತಿನ್ಬೋದು. 1,000 years later. ಹೆಂಗತ್ತಾ, ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟು ಏನೇನೋ ಆಗ್ಬಿಟ್ಟು ಇವಾಗ ಬ್ಲಾಕ್ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀವಿ. ಏನೂ ಆಗಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿತ್ತು ಅಷ್ಟೇ. ಡೇಯಿಂದ ಸಡನ್ನಾಗಿ ನೈಟ್ಗೆ ಶಿಫ್ಟ್ ಆಗಿಬಿಟ್ಟಿರೋದು. ಅದಕ್ಕೆ ಏನು ಗೊತ್ತಾ, ಫುಲ್ ಸರ್ಪ್ರೈಸ್. ಸಂಡೇ ಯಾಕೆ ಮೈಸೂರಿಗೆ ಬರಬೇಕು ಅಂದರೆ, ಮೈಸೂರಿಗೆ ಬಂದ್ರು ಮೈಸೂರು ಪ್ಯಾಲೇಸ್ ನೋಡಬೇಕಂದ್ರೆ. ಯಾಕೆ ಅಂದರೆ ಇವತ್ತು ಲೈಟಿಂಗ್ಸ್ ಆನ್ ಆಗಿದೆ ಎವ್ರಿ ಸಂಡೇ. ಐ ನೋ. ಹೇಳಿ ಏನಾದರೂ. ಅದೇ ಸಂಡೇ ಬನ್ನಿ ಲೈಟಿಂಗ್ಸ್ ನೋಡಬೇಕು ಅಂದರೆ ಅಷ್ಟೇ. 12 seconds later. ಎಲ್ಲಿ ಬಂದರೂ ಬರೀ ಸ್ನ್ಯಾಪ್ ಹಾಕೋದು. ಖುಷಿಗೆ ಖುಷಿ ಆಗಿಬಿಟ್ಟಿದೆ. ಇವ್ರ ಹೆಸರು ಚಿನ್ಮಯ್. ಖುಷಿ ಅಂತೀವಿ. ಯಾಕೆ ಗೊತ್ತಾ,
ಖುಷಿಯಾಗಿರ್ತಾರೆ ಅವರು. ಖುಷಿ ಹೋಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸಿ. ಇದೇ ಬ್ಲಾಗ್ ನೋಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಷ್ಟೇ ಅಷ್ಟೇ.